ಯಾವ ಸ್ಕೂಲಿಗೆ ಹಾಕ್ಲಿ ನನ್ನ ಮಗುನ, CBSE ನ, ICIC ನ, ಸ್ಟೇಟ್ ಬೋರ್ಡ್ಗ? ಸೊ ಆಕ್ಚುಲ್ ಆಗಿ ಈ 3 ಬೋರ್ಡ್ಗಳನ್ನ, ಸಿಲೆಬಸ್ಗಳನ್ನ ಎಲ್ಲಾ ಪೇರೆಂಟ್ಸು ಕೇಳ್ತಾ ಇದ್ದೀರಾ. ಸೊ ನನ್ನ ಪರ್ಸನಲ್ ಸಜೆಷನ್ ಏನಂತ ಅಂದ್ರೆ, ನೀವು ಫಿನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ, ನಿಮಗೆ ಸೇಮ್ ಫೀಸ್ ಸ್ಟ್ರಕ್ಚರ್ ಅಂಟಿಲ್ 10th ಸ್ಟ್ಯಾಂಡರ್ಡ್ ವರ್ಗೂ ಪೇ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದಾದ್ರೆ, ನೀವು ಇಷ್ಟಪಟ್ಟಂತಾನೆ CBSE ಆಗಿರ್ಬೋದು, ICIC ಬೋರ್ಡ್ಗೆ ಆಗಿರ್ಬೋದು, ಅಥವಾ ಸ್ಟೇಟ್ ಬೋರ್ಡ್ಗಳಿಗಾದ್ರೂ ಹಾಕ್ಬೋದು. ಅಂಡ್ ಸ್ಟೇಟ್ ಬೋರ್ಡಲ್ಲಿ ಓದಿರೋ ಮಕ್ಕಳು ಏನೋ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಸುಳ್ಳು. ಸ್ಟೇಟ್ ಬೋರ್ಡಲ್ಲಿ ಓದಿರೋ ಮಕ್ಕಳು ಸಹ IAS ಆಫೀಸರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಒಳ್ಳೆ ಪ್ರೊಫೆಷನಲ್ಲಿ ಇದ್ದಾರೆ. ಅದೇ ರೀತಿ CBSE ಅಂಡ್ ICIC ಸಹ. ಇಲ್ಲಿ ಫಿನಾನ್ಷಿಯಲಿ ತುಂಬಾ ಮ್ಯಾಟರ್ಸ್ ಆಗುತ್ತೆ. ಪೇರೆಂಟ್ಸ್ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದು ತುಂಬಾ ಮ್ಯಾಟರ್ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಇದು ಬರೀ 1-2 ವರ್ಷದ ಕತೆ ಅಲ್ಲ. ಇದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಮಾಡಿಸಿದ್ವಿ ಅಂತ ಅಂದ್ರೆ ಟಿಲ್ 10th ಸ್ಟ್ಯಾಂಡರ್ಡ್ ವರ್ಗೂ ಮಗು ಒಂದೇ ಸ್ಕೂಲಲ್ಲಿ ಎಜುಕೇಶನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಮಗುಗೆ ಏನಾದ್ರೂ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಮಗು PG ಮಾಡುತ್ತೋ ಅಥವಾ ಮಾಸ್ಟರ್ಸ್ ಏನಾದ್ರೂ ಎಜುಕೇಶನ್ ಮಾಡುತ್ತೀನಿ ಅಂತ ಅಂದಾಗ ಸ್ಟಡಿ ಸರ್ಟಿಫಿಕೇಟ್ ನ ಕಂಪಲ್ಸರಿ ಕೇಳ್ತಾರೆ. ಈಗ ಸ್ಟಡಿ ಸರ್ಟಿಫಿಕೇಟ್ ಹೇಗೆ ಅಂತ ಅಂದ್ರೆ, ಮಗು ಯಾವ ಸ್ಕೂಲಲ್ಲಿ ಓದಿರುತ್ತೆ. ಕೆಲವೊಂದು ಪೇರೆಂಟ್ಸ್ ಗಳಿದ್ದಾರೆ, ಫಸ್ಟ್ ಸೆಕೆಂಡ್ ಒಂದ್ ಸ್ಕೂಲಲ್ಲಿ ಓದಿಸ್ತಾರೆ, 3rd 4th ಇನ್ನೊಂದು ಸ್ಕೂಲಲ್ಲಿ ಓದಿಸ್ತಾರೆ, ಇನ್ನೊಂದು ಹೈಸ್ಕೂಲ್ ಅಂತೂ ಇನ್ನೊಂದೇ ಸ್ಕೂಲಲ್ಲಿ ಓದಿಸ್ತಾರೆ. ಆ ಮಗು ಸ್ಟಡಿ ಸರ್ಟಿಫಿಕೇಟ್ಗೆ ಆ 3 ಸ್ಕೂಲ್ಗಳಿಗೂ ಹೋಗಿ ಸೈನ್ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ. ಪಾಪ ತುಂಬಾ ಕಷ್ಟ ಪಡುತ್ತೆ ಮಗು. ಅದಕ್ಕೋಸ್ಕರ ನಾನು ಪರ್ಸನಲಿ ಹೇಳ್ತೀನಿ, ದಯವಿಟ್ಟು ಇಫ್ ಇಟ್ ಈಸ್ ಪಾಸಿಬಲ್ 1 to 10th ಒಂದೇ ಸ್ಕೂಲಲ್ಲಿ ಓದಿಸಿ, ಮಧ್ಯದಲ್ಲಿ ಚೇಂಜ್ ಮಾಡಿಸ್ಬೇಡಿ. ಅಂಡ್ ಮಧ್ಯದಲ್ಲಿ ಚೇಂಜ್ ಮಾಡಿಸ್ದಲೇ ಇದ್ದಾಗ ಮಗುವಿಗೆ ಆ ಎನ್ವಿರಾನ್ಮೆಂಟ್ ಕಾನ್ಫಿಡೆಂಟ್ ಆಗಿರುತ್ತೆ ಅಂಡ್ ಎಕ್ಸ್ಪ್ಲೋರ್ ಆಗ್ಲಿಕ್ಕೂ ಸಹ ತುಂಬಾ ಈಸಿ ಆಗುತ್ತೆ. ಅಲ್ಲಿ ಟೀಚರ್ಸ್ಗಳಿಗೂ ಸಹ ಮಗುವಿನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಮಗುನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಗೊತ್ತಿರುತ್ತೆ. ಅಂಡ್ ಫೀಸ್ ಬಗ್ಗೆ ನಾನು ಮಾತಾಡಿದೆ. ಸ್ಟಾರ್ಟಿಂಗ್ ನಮಗೆ ಕೇಪಬಲ್ ಇರ್ತೀವಿ ನಾವು, ಲೇಟರ್ ಆನ್ ನಮ್ಗೆ ಆ ಫೀಸ್ ಕಟ್ಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಪೇರೆಂಟ್ಸ್ ಆದವರು ಬಿಫೋರ್ ಜಾಯ್ನಿಂಗ್ ಟು ದ ಸ್ಕೂಲ್, ನಾನು ಈ ಫೀಸ್ ಪೇ ಮಾಡ್ಲಿಕ್ಕೆ ನಾನು ಕೇಪಬಲ್ ಇದ್ದೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋದಿದ್ರೆ ಮಾತ್ರನೇ ನೀವು ಸ್ಕೂಲಿಗೆ ಹಾಕಿ. ಇಲ್ಲ ಅಂತ ಅಂದ್ರೆ ನಮ್ಮ ಕೈಯಲ್ಲಿ ಯಾವ ಮಟ್ಟದಲ್ಲಿ ಅಂದ್ರೆ ನಮ್ಮ ಪ್ರಕಾರ ಯಾವ ಸ್ಕೂಲಲ್ಲಿ ನಾವು ಕೇಪಬಲ್ ಆಗಿ ನಾವು ಫೀಸ್ ಪೇ ಮಾಡ್ಬೋದು ಅಂತ ಅನ್ಕೊಳ್ತೀವಲ್ಲ ಅಂತ ಸ್ಕೂಲಿಗೆ ಹಾಕಿ. ಏನು ತೊಂದರೆ ಇಲ್ಲ, ಓದೋ ಮಕ್ಕಳು ಎಲ್ಲಿದ್ರು ಸಹ ಓದ್ತಾರೆ. ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ ಕಾಂಪಿಟೇಷನ್ ಮಾಡಬೇಡಿ. ನನ್ನ ಅಕ್ಕನ ಮಗು ಆ ಸ್ಕೂಲಲ್ಲಿ ಓದ್ತಿದೆ ಅಥವಾ ನನ್ನ ನೇಬರ್ ಈ ಸ್ಕೂಲಲ್ಲಿ ಮಗು ಈ ಸ್ಕೂಲಲ್ಲಿ ಓದ್ತಾ ಇದೆ ಅಂತ ದಯವಿಟ್ಟು ಹೋಗ್ಬೇಡಿಪ್ಪ. ನಿಮ್ಗೆ ಶಕ್ತಿ ಇದೆ, ನಾನು ಈ ಸ್ಕೂಲಲ್ಲಿ ಓದಿಸೋ ಅಷ್ಟು ಶಕ್ತಿ ಇದೆ ಅನ್ನೋದಿದ್ರೆ ಮಾತ್ರನೇ ಹೋಗಿ. ಯಾಕೆ ಅಂದ್ರೆ ಮುಂದೆ ಒಂದು ದಿನ ಫೀಸ್ ಅಂತ ಮ್ಯಾಟರ್ ಬಂದಾಗ ಮಗುವಿಗೆ ಹರ್ಟ್ ಆಗೋದು ಚೆನ್ನಾಗಿರೋದಿಲ್ಲ. ಏನಪ್ಪಾ ಫೀಸ್ ಅಂತಿದ್ದಾರೆ, ಎಜುಕೇಶನ್ ಬರೀ ದುಡ್ಡಿಂದ ಆಗೋಗಿದೆ. ಹೌದು ಸರ್, ಹಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾಕೆ ಅಂತ ಅಂದ್ರೆ ಅವ್ರ ಸ್ಕೂಲ್ಗಳಲ್ಲೂ ಸಹ ಡಿಫ್ರೆಂಟ್ ಆಕ್ಟಿವಿಟೀಸ್ ಇರುತ್ತೆ. ಕೆಲವೊಬ್ರು ಟೈಕೊಂಡೋ ಇರುತ್ತೆ, ಕೆಲವೊಬ್ರು ಅಬಕಾಸು, ಸ್ಪೋರ್ಟ್ಸ್ ಅಂತ ಇರೋ ಆಕ್ಟಿವಿಟೀಸ್ ಗಳಿಗೆ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಲೇಬೇಕಾಗಿರುತ್ತೆ. ಆ ಚಾರ್ಜಸ್ ಡಿಪೆಂಡ್ ಆನ್ ಸ್ಕೂಲ್. ಕೆಲವೊಂದು ಸ್ಕೂಲಲ್ಲಿ ಕಮ್ಮಿಯಿಂದನೇ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಸ್ಕೂಲಲ್ಲಿ ತುಂಬಾ ಹೈ ಸಹ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸ್ಕೂಲ್ಗಳನ್ನ ನೀವು ವಿಚಾರಿಸಿ ನೋಡಿ, ನಿಮಗೆ ಕಂಫರ್ಟಬಲ್ ಇದ್ರೆ ಮಾತ್ರ ಅಡ್ಮಿಷನ್ ಮಾಡಿ. ಯಾರೋ ಹೇಳ್ತಾ ಇದಾರೆ ಈ ಸ್ಕೂಲಿಗೆ ಹಾಕು, ಈ ಸ್ಕೂಲ್ ಚೆನ್ನಾಗಿದೆ, ಅಥವಾ ಆ ಸ್ಕೂಲ್ ಹಾಕು, ಆ ಸ್ಕೂಲ್ ಚೆನ್ನಾಗಿದೆ, ಅಥವಾ ನಿಮ್ಮ ರಿಲೇಟಿವ್ಗಳು ನಾನು ICIC ಓದಿಸ್ತಾ ಇದ್ದೀನಿ, ನಾನು CBSE ಅಲ್ಲಿ ಓದಿಸ್ತಿದ್ದೀನಿ, ನೀನ್ ಸ್ಟೇಟ್ ಅಲ್ಲಿ ಓದಿಸ್ತಿದ್ಯಾ ಅಂತ ಏನಾದ್ರೂ ಹೇಳಿದ್ರು ಸಹ ಪ್ಲೀಸ್ ಯೋಚನೆ ಮಾಡಬೇಡಿ. ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ, ನಿಮ್ಮ ಮಗುವಿನ ಭವಿಷ್ಯಕ್ಕೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾತ್ರ ಮಾಡಿ. ನಾವು ಕಷ್ಟದಲ್ಲಿದ್ದಾಗ್ಲಿ ಅಥವಾ ನಾವು ಸುಖದಲ್ಲಿದ್ದಾಗ್ಲಿ ಯಾರೂ ಸಹ ನಮಗೆ ಬರೋದಿಲ್ಲ. ಮೋರ್ ಓವರ್ ನಾವು ಕಷ್ಟದಲ್ಲಿದ್ದಾಗ ಅಂತೂ ಯಾರೂ ಸಹ ಹೆಲ್ಪ್ಗೆ ಬರಲ್ಲ. ಅಂಡ್ ನಾನು ತುಂಬಾ ಪ್ರೌಡ್ ಆಗಿ ಹೇಳ್ತಾ ಇದ್ದೀನಿ, ನಾನು ಸ್ಟೇಟ್ ಬೋರ್ಡ್ ಅಲ್ಲೇ ಓದಿ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಸಹ ನಿಮ್ಮ ರಿಲೇಟಿವ್ಸ್ಗಳು ಯಾರೀಗ ಒಳ್ಳೆ ಪ್ರೊಫೆಷನಲ್ ಅಲ್ಲಿ ಇದಾರೆ ಅಲ್ಲ, ಅವ್ರನ್ನ ಕೇಳಿ ನೀವು ಯಾವ ಬೋರ್ಡ್ ಅಲ್ಲಿ ನೀವು ಓದಿದ್ದು ಅಂತ. ನಿಮ್ಮ ಅಣ್ಣ ತಮ್ಮಂದಿರು ಅಂದ್ರೆ ನಿಮ್ಗೆ ಗೊತ್ತಿರುತ್ತಪ್ಪ, ತಮ್ಮ ತಂಗಿ ಆಗಿರ್ಬೋದು, ಎಲ್ಲಿ ಓದಿದ್ರು ಏನು ಅಂತ. ಅವ್ರೀಗ ಒಳ್ಳೆ ಸ್ಥಾನದಲ್ಲಿ ಇದಾರೆ ಅನ್ನೋದಾದ್ರೆ ನೀವ್ ಯಾಕೆ ನಿಮ್ಮ ಮಗುನ ಆ ಬೋರ್ಡ್ಗೆ ಹಾಕಿ ಓದಿಸಬಾರ್ದು? ಯಾವುದೇ ಬೋರ್ಡ್ ಅಗೇನೆಸ್ಟ್ ನಾನು ಮಾತಾಡ್ತಾ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಫಿನಾನ್ಷಿಯಲಿ ಅಷ್ಟೇ. ಥ್ಯಾಂಕ್ ಯು.